ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್ ಅಪ್ಪ. ನಿನಗೆ ನಿನಗೂ ಅಥರ್ವ ಹೇಳು, ನಾಚ್ಕೋಬೇಡ ಹೇಳು. ಅದಕ್ಕೆ ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಸೌಂಡ್ ಇಲ್ಲ, ಸ್ಟವ್ ಆಫ್ ಮಾಡು, ಆಫ್ ಮಾಡ. ಹೊಸ ನಿನಗೂ ಅಷ್ಟೇ ಹ್ಯಾಪಿ ಯುಗಾದಿ. ನಿನಗೂ ಹ್ಯಾಪಿ ಯುಗಾದಿ. ಅವ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರೂ ನೂರು ಕಾಲ ಸುಖವಾಗಿ ಚೆನ್ನಾಗಿರಿ ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೂ ಜನರೇ. ಮತ್ತೆ ನಾಚ್ಕೋಬೇಡ ಹೇಳು ಏನಾರು. ಇದು ಯಾವುದು ಕಿಚನ್ ಚಾನಲ್ ಚೆನ್ನಾಗಿ ಬರ್ತಾ ಇದೆ. ರೆಸಿಪೀಸ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಒಳ್ಳೊಳ್ಳೆ ಈಸಿ ಯಾವುದಾಗುತ್ತೆ ಅದನ್ನು ಚೆನ್ನಾಗಿ ತೋರಿಸಿ. ಯಾವುದು ಪೂಜಾ ಗೊತ್ತಾಯ್ತಾ? ನಾನೇನು ಹೇಳಿ ಅದೇ ಈಸಿ ಆಗಿರೋ ರೆಸಿಪೀಸ್ನ ಚೆನ್ನಾಗಿ ತೋರಿಸಿ, ಚೆನ್ನಾಗಿ ಮಾಡಿ, ಚೆನ್ನಾಗಿರೋಂಥ ಟೇಸ್ಟ್ ಚೆನ್ನಾಗಿ ಸ್ಪೀಡಾಗಿ ಆಗಬೇಕು. ಆಮೇಲೆ ಜಾಸ್ತಿ ಜನ ಲೈಕ್ ಮಾಡೋದು ಮಾಡಿಬಿಟ್ಟು ಮಾಡಲಿ, ಚೆನ್ನಾಗಾಗುತ್ತೆ. ಮನೆಗೆಲ್ಲ KFC ಸಕಾರ ಇತ್ತು, ಅದು ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಯಾವುದದು ಫಸ್ಟ್ ಸಾಂಬಾರ್, ಸಾಂಬಾರ್ದು ಅವರೆಕಾಳು ಸಾರು ಮತ್ತು ಇದು ಅವರೆಕಾಳು ಸಾರು ಅಮ್ಮ ಮಾಡಿದ್ದೆ. ಅಮ್ಮ ಮಾಡಿದ್ದು ಮಲೆನಾಡು ಸ್ಟೈಲ್ದು ಸಾಂಬಾರು ಯೂಸ್ ಮಾಡಿದ್ದು. ಅದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ನಾವು ಇವಾಗ ಹಬ್ಬಕ್ಕೆ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ಎರಡು ತೊಗೊಳ್ತಾ ಇದ್ದೀವಿ. ನಾನು ನನ್ನ ಹೆಂಡತಿ ಜೊತೆ ಬಂದಿದ್ದೀನಿ, ನಮ್ಮ ಡ್ಯಾಡಿ ನಮ್ಮ ಅಮ್ಮನ ಜೊತೆ ಬಂದಿದೆ. ಏನೆಲ್ಲ ರೇಟ್ ಜಾಸ್ತಿ ಹೇಳ್ತಾ ಇದ್ದೀರಾ, ಮತ್ತೆ ಹೆಂಗ್ರಿ ನಾವು ತಗೊಳ್ಳೋದು ಹೂವು ಎಲ್ಲ? ಕಾಣ್ಬೇಕಪ್ಪ, ವರ್ಷಕ್ಕೊಂದ್ಸತಿ ಬರೋದು ಹಬ್ಬ. ವರ್ಷಕ್ಕೊಂದ್ಸತಿ ನೀವು ತಂದಿಲ್ಲ ಹಾಕೋದು. ಅದೇ ವರ್ಷಕ್ಕೊಂದ್ಸತಿ ತಗೊಂಬರ್ತೀರಲ್ಲ, ವರ್ಷಕ್ಕೊಂದ್ಸತಿ ಹಬ್ಬ ಮಾಡ್ತಾರೆ ಅಂದ್ಬಿಟ್ಟು ನೀವು ಕಡಿಮೆ ಕೊಡ್ಬೇಕ್ರಿ. ನಾವು 5 ಗಂಟೆಗೆ ಎದ್ದು ಹೋಗಿರೋದು ಇದಕ್ಕೋಸ್ಕರನೇ. ಹೌದಾ? ಓಕೆ. ನಮ್ಮಮ್ಮ ಲಿಪ್ಸ್ಟಿಕ್ ತಗೊಂತೀನಿ ಅಂತ ಬಂದು ನೋಡಿ ಎಷ್ಟು ಮಾಡೋರು. ಆಯ್ತು ನಮ್ಮ ಕೊನೆಗೂ. ಓಕೆ, ಇವಾಗ ಪೂಜಾ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಹೂವು ಕಟ್ತಿದ್ದಾರೆ. ನಾನು ಇದು ಬಿಡಿಸ್ಕೊಡ್ತೀನಿ. ತೊಟ್ಟು ಕೀಳ್ತಿದ್ದಾಳೆ ಅವಳು. ಅಮ್ಮ ಪೋಣಿಸ್ತೈತೆ. ಏನು ಅಮ್ಮ, ಏನಮ್ಮ ಇದು ಈ ಥರ ಗಾಳಿ 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 ಸುಂಟರ ಗಾಳಿ. ನೋಡಿ ನೋಡಿ ನೋಡಿ, ಕರೆಂಟ್ ಐತೆ ನೋಡ್ರಾ? ನೀವೆಲ್ಲ ಹೆದರ್ಕೋಬೇಡಿ ಮಕ್ಕಳ, ನಾನಿದ್ದೀನಿ, ಧೈರ್ಯದಿಂದ ಇರ್ರಿ. ಸೌಂಡ್ ಜೋರಾಗಿ ಕೇಳುತ್ತೆ ನಮಗಿಂತ. ಓಕೆ, ಇಲ್ಲಿ ನೋಡಿ, ನಾಳೆ ಹಬ್ಬದ ಪ್ರಯುಕ್ತ ದೇವ್ರ ಮನೆ ಫುಲ್ಲು ಕ್ಲೀನ್ ಆಗ್ತಾ ಇದೆ. ಎಲ್ಲ ಫುಲ್ ಡ್ಯಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಈ ಸೀರಿಯಲ್ ನೋಡ್ಬೇಕಂತೆ ಫುಲ್ಲು ಏನು ಕಾತ್ರದಿಂದ ಕಾಯ್ತಾಯಿತ್ತು ನಮ್ಮಮ್ಮ. ಅದಕ್ಕೆ ಸೌಂಡ್ ಕೊಟ್ಬಿಡ್ತೀನಿ. The next morning. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AV ವ್ಲಾಗ್ಸ್. ಬರ್ರಿ. ಸೊ ಓಕೆ, ಇವತ್ತು ಅದೇ ಅವತ್ತು ಪೂಜಾ ಅವರು ಅಳ್ತಿದ್ರಲ್ಲ ಅಪ್ಪ ಅಮ್ಮ ಬೇಕು ಅಂತ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಕಳಿಸಿದ್ದೀವಿ. ಇವರಿಂದ ಎದ್ಬಿಡ್ತಾರೆ ಅವ್ರು ಮಲಗಿದ್ದಾರೆ. ಓಕೆ, ಈಗ ಬೆಳಿಗ್ಗೆ ನೋಡೋಣ ಅವ್ರು ಸರ್ಪ್ರೈಸ್ ಹತ್ರ ಇವಾಗ ಹೋಗ್ತಾರೆ. ಈಗಲೇ ನೋಡೋಣ. ಓಕೆ ಎದೊಳಿಸ್ ಬಾ ಪೂಜಾ. ಓಕೆ, ಆ್ಯಕ್ಚುಲಿ ಇನ್ನೊಂದು ಮೊಬೈಲಲ್ಲಿ ನಮ್ಮದು ಸ್ಟೋರೇಜ್ ಫುಲ್ ಬಂದ್ಬಿಡ್ತು.
ಸೊ ಅದಕ್ಕೆ ಇನ್ನೊಂದು ಮೊಬೈಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿದ್ರ ಏನಾಯ್ತು? ಖುಷಿ ಆಯ್ತಾ? ಮೊನ್ನೆ ನೀವು ಅಳ್ತಿದ್ ನೋಡಿ ಬೇಜಾರಾಯ್ತಂತೆ ಆಂಟಿಗೆ. ಅವನ್ಗಿರುತ್ತೆ. ಓಕೆ, ಈಗ ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಪಾಪ. ಇನ್ನು ನೆಕ್ಸ್ಟ್ ಬೆಳಿಗ್ಗೆ ಕರೆಕ್ಟ್ ಬೆಳಗ್ಗೆ ಸಿಗೋಣ. ಅಲ್ಲ, ಇದು ನಾರ್ಮಲ್ ಬೇರೆಯವ್ರು ಬೇಗ ಎದ್ದೇಳ್ತಾರೆ, ನೀವು ಎದ್ದೇಳೋ ಟೈಮ್ ಇದು. ನಮ್ಮ ಬೆಳಿಗ್ಗೆ ಸಿಗೋಣ. ಓಕೆ, ಬೇವು ಕೂಡ ಸಿಹಿ ಆಯ್ತು, ಬೆಲ್ಲ ಬೆಲ್ಲ ಜೇನಾಯಿತು, ವಾಯ್ಸು ಮಾತ್ರ ಕಡಿಮೆ ಆಯಿತು. ಹಬ್ಬ ಹಬ್ಬ ಯುಗಾದಿ ಹಬ್ಬ. ಬನ್ನಿ ಮವ, ಇರ್ಲಿ, ಏನಾಗಲ್ಲ. ಬರ ಬಾ, ಕಾಲ್ ಮುಗಿವ, ಕಾಲ್ ಮುಗಿ. ಅವರು ಮುಗಿಯಲ್ಲ, ಯಾಕೆಂದ್ರೆ ನನಗಿನ್ನ ಚಿಕ್ಕವರು. ಹಂಗೆಲ್ಲ ಮುಗಿಬಾರ್ದು. ನನಗೆ ಪ್ರಮೋಷನ್ ಇದೆ, ನಾನು ಅಲ್ಲಿ ಹೊರಟಿದ್ದೆ. ನೀರು ಕುಡಿದ್ಬಿಟ್ಟು ಹೇಳ್ತೀಯಾ? ಮಿಕ್ಕಿದ್ದು ಇದೇ ಹಬ್ಬಕ್ಕೆ ತಂದಿರೋ ಬಟ್ಟೆ ನೋಡಿ. ಲಿಂಕ್ ಬೇಕಾದ್ರೆ ಅರ್ಜುನ್ ಹಾಕ್ತಾನೆ, ಹುಡುಕಿ. 3 hours later. ಮೊದಲನೇ ವರ್ಷದ ಯುಗಾದಿ ಹಬ್ಬ ಹೆಂಡತಿ ಜೊತೆ. ನಾಚ್ಕೋಬೇಡ, ಹೇಳ ಎಲ್ಲ ಒಂಚೂರು ಜಾಗ ಕೊಡು. ಕೈ ಮುಗಿದ್ರಾ? ಸ್ವಲ್ಪ ಕೊಡು ನನಗೆ. ಅವ್ರಿಗೆ ಹೊಟ್ಟೆ ಹಸ್ಬಿಟ್ಟಿದ್ದೆ, ಆಚೆ ಹೋಗಿ ತಿನ್ಬಿಟ್ರಿ. ಏನ್ ಗೊತ್ತಾ, ಸಿಹಿನ ಜಾಸ್ತಿ ಹಂಗೆ ತಾಳಿ ಬಿಟ್ಕೊ. ಇವತ್ತು ಹಬ್ಬಕ್ಕೆ ನಮ್ಮ ಅತ್ತೆ ನಮ್ಮ ಮಾವ ಇಬ್ರು ಬಂದಿದ್ದಾರೆ ನೋಡಿ. ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಬಿಡಿಸ್ತಿದ್ದಾರೆ, ಎಲ್ಲ ಹೊಸ್ಲಿಗೆಲ್ಲ ಇಡ್ತಿದ್ದಾರೆ. ಇದು ಕೊಪ್ಪ ಸ್ಟೈಲ್ ರಂಗೋಲಿ. ಲೇ ಚರಿ ಓಡಾಡ್ತಾ ಸಾಕ್ಬಿಡಿ. ಓಕೆ, ನಮ್ಮಮ್ಮ ಕಸ ಕೊಡಕ್ ಹೋಗಿದ್ರ, ನಾವೆಲ್ಲ ಬಟ್ಟೆ ಹಾಕೊಂಡಿದ್ದೀನಿ ಕಸ್ತವನಿಗೆ. ಯಾಕೆ? ಅಮ್ಮ ಇಲ್ಲಿ ನೋಡಿ, ಇಲ್ಲಿ ನಾವೆಲ್ಲ ಬಟ್ಟೆ ಹಾಕಿದೀವಲ್ಲ, ನೀನ್ ಯಾಕೆ ಹಾಕಿಲ್ಲ ಬಟ್ಟೆ? ಓ, ಹಾಕೊಂಬೋಗ್. ಈಗ ನೋಡಿ, ಅವಳು ಹಾಕೊಂಡಿದ್ದಾಳೆ, ಹಾಕೊಂಬೋಗ್, ಹಾಕೊಂಬೋಗ್ ಬೇಗ. ಹೆಂಗಿದೆ ನಮ್ಮ ಮನೆ ತುರೆ ಮನೆ? ತುರಿಯೋದೇ ಬಹಳ ಹಿಂಸೆ. ಸೊ ಅಲ್ಲಿ ಏನ್ ಮಾಡ್ತಾರೆ ನೋಡೋಣ ಬನ್ನಿ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೀನೇನ್ ಮಾಡ್ತಿದ್ಯಾ? ಒಬ್ಬಟ್ಟು ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಸಾರಿಗೆ ಇಲ್ಲಿ ಅಮ್ಮ ರೆಡಿ ಮಾಡ್ತಿದ್ದೆ. ಇದು ಒಬ್ಬಟ್ಟಿಗೆ ಬೇಳೆ ನೆನೆ ಹಾಕಿದ್ದಾರೆ. ಓಕೆ ಪೂಜಾ, ಇಲ್ಲಿ ಡ್ರೆಸ್ ತೋರಿಸೆ ನಿಂದು, ಅದು ಇಟ್ಬಿಟ್ಟು ಇಲ್ಲಿ ನಿಂತ್ಕೊ, ಈ ಕಡೆ ಈ ಕಡೆ ಈ ಕಡೆ ತೋರಿಸು. ಓಕೆ, ಇದು ಪೂಜಾ ಡ್ರೆಸ್ಸು. ಚೆನ್ನಾಗಿದೆ ಇದು. ಸೊ ಇದು ಯಾರಿಗೆ ಇಷ್ಟ ಆಯಿತು ಈ ಲಿಂಕು ಬೇಕಾದ್ರೆ ಅರ್ಜುನ್ ಕೊಡ್ತಾನೆ. ಯಾಕಮ್ಮ
ಆನಿಯನ್ ಮೆಣಸ ಟಪಾರ ನಂಗೆ ಹೊಡಿತು ಮೆಣಸು. ಓಕೆ, ಈಗ ಇಲ್ಲಿ ನಮ್ಮಮ್ಮ ಒಬ್ಬಟ್ಟು ಹೂ ಏನಮ್ಮ ಇದು ಹಸಿಟ್ಟು ಕಲಿಸ್ತಿದ್ದಾರೆ. ಪೂರ್ಣ ಆಯ್ತಾ? ನಾಳೆಗ ಮಾಡ್ತಾ ಇರೋದು. ಇಲ್ಲಿ ಇವರು ಊಟ ಮಾಡ್ತಿದ್ದಾರೆ. ಭರ್ಜರಿ ಬ್ಯಾಟಿಂಗ್ ಹೆಂಗಿದೆ? ಹೌದು, ಅವ್ರಿಗೆ ಹುಷಾರಿಲ್ಲ, ಸೊ ಅದಕ್ಕೆ ಅವ್ರು ಫಸ್ಟ್ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಬಿಟ್ಟಿದ್ದೀವಿ. ಓಕೆ ಅಮ್ಮ, ಆಯಿತು. ಏನು ಮಗ ಒಬ್ಬಟ್ಟು, ಬಿಸಿ ಬಿಸಿ ಒಬ್ಬಟ್ಟು ವಿತ್ ಹಾಲು ಹೆಂಗಿದೆ? ಸ್ಮೂತ್ ಆಗಿದೆ. ಓಕೆ, ಇಲ್ಲಿ ಒಬ್ಬಟ್ಟು ತಯಾರಿಸ್ತಿದ್ದಾರೆ ನಮ್ಮ ಅಮ್ಮ. ಇಷ್ಟೊಂದು ಒಬ್ಬಟ್ಟು ಮಾಡ್ದಮ್ಮ. ಒಬ್ಬಟ್ಟು ಓ ಒಬ್ಬಟ್ಟು ಅವಯ್ಯನಂಗೆ ಅವಯ್ಯನಂಗೆ ಯಾಕ್ಲ ಹಂಗಾಡ್ತೀಯಾ? ಒಬ್ಬಟ್ಟು ನೀರಿಗಲ್ದೆ ಇನ್ಯಾರಿಗ್ಲ ಐತೆ ಒಬ್ಬಟ್ಟು? ಹಾಕಲ್ಲ ಹಾಕಲ್ಲ ನಂಗೆ ತುಪ್ಪ ಬೇಡ, ನೀನು ತುಪ್ಪ ತಿನ್ನು. ನಂಗೆ ಹಾಲು ಬೇಕು. ಓಕೆ, ಇವಾಗ ಒಬ್ಬಟ್ಟು ತಿನ್ಬಿಟ್ಟು ಸಿಗ್ತೀನಿ ನಿಮಗೆ. ಎಲ್ಲಿ ಒಬ್ಬಟ್ಟು ಮತ್ತು ತುಪ್ಪ. ನಮ್ಮ ಮಾವಂಗೆ ಕೇಳಿದೆ ಚೆನ್ನಾಗಿದೆ ಅಂದರು. ಹೇಗಿದೆ ಅಮ್ಮ? ಇಲ್ಲಿ ನೋಡಿ ಹೇಗಿದೆ ಒಬ್ಬಟ್ಟು. ಓಡೋದ್ರು ಅವರು. ಖಾಲಿ ಆಯ್ತಾ? ಇನ್ನೊಂದು ತಿನ್ನಿ, ಇನ್ನೊಂದೇ ಒಂದು ತಿನ್ನಿ. ಅವಳಿಗೆ ಹಾಲು ಇಷ್ಟ ಆಗಲ್ಲ, ಅವಳು ಓನ್ಲಿ ತುಪ್ಪ ಒಬ್ಬಟ್ಟು. ಹೋಳಿಗೆ ತುಪ್ಪ ಅಂದರೆ ತಿಂತಾಳೆ. ತಿಂದೆ ನಾನು. ಹಾಲು ಹಾಕೊಂಡು ಜಿಪ್ಪಣ ಹಾಕೊಂಡು ಹಾಕಿದೆಯಲ್ಲ ಬೇಗ ಇನ್ನು ಕೊಡಲೇ ಇಲ್ಲ ನಂಗೆ ಯಾರು. ಎಂತ ಅಮ್ಮ ಇನ್ನೊಂಚೂರು ಹಾಲಂತೆ ಕೊಡೆ ಅವನಿಗೆ. ಹಾಂ, ಹಳೇದಿದೆ ನೋಡು ಅದಕ್ಕೆ. ಒಬ್ಬಟ್ಟು ಜೊತೆಗೆ ಹಾಲು, ಇದು ಪ್ರಸಾದ ಇದೆನಾ? ನೀವೆಲ್ಲ ತಿಂದ್ರಾ? ಚೆನ್ನಾಗಿದೆಯಾ ಹಾಲು? ಇದು ಹಾಲು ಒಬ್ಬಟ್ಟು. ಸಾಕು. ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಕಮೆಂಟ್. ಅವಯ್ಯ ಒಬ್ಬಟ್ಟು ಮಾಡಿರೋದಕ್ಕೆ ತಿನ್ನಕ್ಕೆ ಒಂಥರ ಆಗ್ತದೆ. ಅದು ಅವರು ಮಾಡಿದವರಿಗೆ ಸೇರಲ್ಲ, ಆಮೇಲೆ ಅದು ಖಾಲಿ ಆದ್ಮೇಲೆ ಆಸೆ ಆಗುತ್ತೆ. ಇವಾಗ ಜಾಸ್ತಿ ಇರೋಕೆ ಸೇರಲ್ಲ, ಅದು ಎಲ್ಲರಿಗೂ ಅಷ್ಟೇ. ಹೆಂಗನ್ಸ್ತು ಒಬ್ಬಟ್ಟು? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು, ಸಾಫ್ಟ್ ಆಗಿ. ತಿಂದ್ರ ಆಂಟಿ ನೀವು? ನಾನು ತಿಂದೆ. ನೀವು ತಿನ್ಬಿಟ್ರ? ಹೆಂಗಿತ್ತು ಒಬ್ಬಟ್ಟು? ಒಬ್ಬಟ್ಟು ಸೂಪರ್ ಇತ್ತು, ಹೇಳಿದ್ನಲ್ಲ. ಓಕೆ, ನಾವೆಲ್ಲ ತಿಂದು ಕೂತಿದ್ದೀವಲ್ಲ. ಏನಂದ್ರೆ ಹಾಂ, ಮೆಜೆಸ್ಟಿಕ್ ಅವರಿಗೆ ವಾಕ್ ಮಾಡಿ ಬಂದು ಇನ್ನು ಪಪ್ಪ ತಿಂದು ಮಾಡ್ತಾರೆ ಹೋಳಿಗೆ. ಬ್ಯಾಲ್ಗೇರಿಗೆ ಹೋಗಿ ಬಂದರೆ ಈಗ ಹುಳ ಬರ್ತಿದ್ದಾವೆ. ಅರ್ಜುನ್ ಬೇಗ ಬಾಗ್ಲಕ್ಕು. ಬೈಕ್ ಕಡೆ ಅದು ಮಳೆ ಇದು ಕಣೆ, ಯುಗಾದಿ ಹಬ್ಬದ ಲಾಸ್ಟ್ ಊಟ ಅಲ್ವಾ? ಹಾಂ, ಹಬ್ಬದ ಲಾಸ್ಟ್ ಊಟ ಇದು. ಓಕೆ, ಈಗ ಊಟ ಮಾಡ್ತಾ ಇದೀವಿ ನಾವು. ಹೆಂಗಿದೆ? ಸೂಪರ್ ಇದೆ, ಚೆನ್ನಾಗಿದೆ. ಉಪ್ಪಿನಕಾಯಿ ಸೂಪರ್ ಇದೆ. ಊಟಕ್ಕಿಂತ ಅಂಕಲ್ ಬಂದಾಗಿಂದ 3 ಹೊತ್ತು ಉಪ್ಪಿನಕಾಯಿ ತಿಂತಾರೆ. ಇನ್ನೊಂಚೂರು ಹಾಕಿ, ಜಾಸ್ತಿ ಹಾಕಿ ಅಂಕಲ್. ಸಾಕು, ಜಾಸ್ತಿ ತಿನ್ನಬೇಕು. ಏನಾಗಲ್ಲ ಹಾಕೆ. ನೀವು ಹಾಕ್ಲ ಬೇಡವಂದ್ರೆ ಹೇಗಿದ್ರು ಬರುತ್ತೆ, ತಿಂದಿದ್ರು ಬರುತ್ತೆ. ಗಂಡ ಹೆಂಡತಿ ಜಗದಲ್ಲೇ ಬಿದ್ದು ಬಂದ್ಬಿಡುತ್ತೆ ಅಲ್ವಾ? ಊಟ ಹೆಂಗಿದೆ ಮಗ? ಇನ್ನೊಂಚೂರು ಹಾಕ್ಲೆ ಅಂಕಲ್. ನಿಮ್ಗೆ ಹೆಂಗಿದೆ? ಇಷ್ಟ ಆಯ್ತಾ ನಿಮ್ಗೆ? ವೆರಿ ಸೂಪರ್. ಓಕೆ, ಎಲ್ಲ ಊಟ ಮಾಡ್ತಾ ಇದೀವಿ ಇವಾಗ. ಇನ್ನು ಊಟ ಆದ್ಮೇಲೆ ಸಿಗ್ತೀವಿ. ಓಕೆ, ಅಂಕಲ್ ಈಗ ಬಾಳೆಹಣ್ಣೆಲ್ಲ ತಂದು
ಕಾಯಿ ಆ್ಯಕ್ಚುಲಿ ಇನ್ನೂ ಹಣ್ಣಾಗಿಲ್ಲ, ಸೊ ಎಲ್ಲ ಇಡ್ತಿದ್ದಾರೆ. ನಾನು ಅಂದೆ ಇಡ್ತೀನಿ ಬಿಡಿ ಅಂಕಲ್ ಅಂದರೆ ಇಲ್ಲ 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 ನೀವು ಕಿತ್ತಾಕ್ತೀರಾ ಅಂದ್ಬಿಟ್ಟು ಅವರೇ ಇಟ್ಟರು ಎಲ್ಲ ನೀಟಾಗಿ. ಓಕೆ, ಊಟ ಮಾಡಿರಿ, ಖುಷಿ ಫುಲ್ಲು. ಹಬ್ಬ ನೋಡಲ್ಲ. ಓಕೆ ಅಂಕಲ್, ಇವತ್ತು ಒಂದು ದಿನ ಎಂಡ್ ಮಾಡೋಣ. ಮಲಗೋದ? ಗುಡ್ ನೈಟ್. ಗುಡ್ ನೈಟ್ ಹೇಳ್ಬಿಡಿ. ಓಕೆ, ಇನ್ನು ಬೆಳಗ್ಗೆ ಸಿಗ್ತೀವಿ. ಗುಡ್ ನೈಟ್ ಹೇಳಮ್ಮ. ಗುಡ್ ನೈಟ್. ಡ್ಯಾಡಿ ಡ್ಯಾಡಿ ಗುಡ್ ನೈಟ್ ಹೇಳ್ಬಿಡು. ಗುಡ್ ನೈಟ್.